ಬಿಜೆಪಿ ಪಾದಯಾತ್ರೆ ವರ್ಸಸ್ ಕಾಂಗ್ರೆಸ್ ಜನಾಂದೋಲನ ಶುರುವಾಗಿದೆ. ಬಿಜೆಪಿ ಪಾದಯಾತ್ರೆಗೆ ಡಿಕೆಶಿ ಜನಾಂದೋಲನ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಪಾದಯಾತ್ರೆ ಹೋಗುತ್ತೋ ಅಲ್ಲಿ ಜನಾಂದೋಲನ ಇರುತ್ತೆ. ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಏನಾದ್ರೂ ಅರ್ಥವಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನಾದ್ರೂ ವಿಷಯ ಇದ್ದಿದ್ರೆ ಪಾದಯಾತ್ರೆಯನ್ನ ಮಾಡ್ಲಿ. ಅವರು ಮಾಡಿರೋ ಹಗರಣ ಬಯಲಿಗೆಳೆಯಲು ಪಾದಯಾತ್ರೆ. ನಮ್ಮ ಸರ್ಕಾರದಲ್ಲಿ ಏನಾದ್ರೂ ಹಗರಣ ಇದ್ರೆ ಹೇಳಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಅವರ ಹಗರಣಗಳ ಬಗ್ಗೆ ಪ್ರತಿನಿತ್ಯ ಪ್ರಶ್ನೆಯನ್ನ ಕೇಳ್ತಿದ್ದೇವೆ. ಅದಕ್ಕೆ ಅವರು ನಾಳೆಯಿಂದ ಅವರು ಉತ್ತರವನ್ನ ಕೊಡ್ಲಿ. ರಾಜ್ಯದಲ್ಲಿ ಜನತಾ ದಳದ್ದು ಬೇಸೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ಉಳಿಸಿಕೊಳ್ಳಲು ಬಿಜೆಪಿ ಜೊತೆ ಹೋದ್ರು. ಕೊನೆಗೆ ಅವರಿಗೆ ಹೆದರಿಸಿ ಬೆದರಿಸಿ ಒಟ್ಟಿಗೆ ಸೇರಿಸಿದ್ದಾರೆ. ಅವರಿಬ್ಬರು ಸೇರಿ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿ ಸಾಕು ಅಂತ ಹೇಳ್ತಿದ್ದಾರೆ. ಮೊದಲ ಪ್ರಶ್ನೆ, ಯಾಕಾಗಿ ಈ ಪಾದಯಾತ್ರೆ ಅಂತ ಹೇಳಲಿ ಅವರು. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪಾದಯಾತ್ರೆಯ ಪೊಲಿಟಿಕ್ಸ್ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಇನ್ನು ಆಗಸ್ಟ್ 3ರಿಂದ ಪಾದಯಾತ್ರೆಗೆ ಸಕಲವೂ ಸಿದ್ಧವಾಗುಬಿಟ್ಟಿದೆ. ಆದ್ರೆ ಈ ನಡುವೆ ಬಿಜೆಪಿಯ ಪಾದಯಾತ್ರೆ ವರ್ಸಸ್ ಕಾಂಗ್ರೆಸ್ ಜನಾಂದೋಲನ ಶುರುವಾಗುಬಿಟ್ಟಿದೆ. ಬಿಜೆಪಿ ಪಾದಯಾತ್ರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಜನಾಂದೋಲನದ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಪಾದಯಾತ್ರೆ ಹೋಗುತ್ತೋ ಅಲ್ಲಲ್ಲಿ ಜನಾಂದೋಲನ ಮಾಡ್ತೀವಿ. ಬೆಂಗಳೂರಿನಲ್ಲೇ ಈ ಕುರಿತಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಏನಾದ್ರೂ ಅರ್ಥವಿದೆಯಾ? ಈ ಪಾದಯಾತ್ರೆಗೆ ಏನಾದ್ರೂ ವಿಷಯ ಇದ್ರೆ ಪಾದಯಾತ್ರೆಯನ್ನ ಮಾಡ್ಲಿ. ಆದ್ರೆ ಸುಮ್ಮನೆಯಲ್ಲಿ ಅವರು ಮಾಡಿರುವಂತಹ ಹಗರಣವನ್ನ ಬಯಲಿಗೆಳೆಯಲು ಈ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಏನಾದ್ರೂ ಹಗರಣ ಇದ್ರೆ ಅವ್ರನ್ನ ಹೇಳಿ ಬಿಜೆಪಿ ಜೆಡಿಎಸ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನೋ ರಾಜ್ಯದಲ್ಲಿ ಜನತಾ ದಳದ್ದು ಬೇಸೆ ಹೋಗ್ಬಿಟ್ಟಿದೆ. ಅದನ್ನ ಉಳಿಸಿಕೊಳ್ಳಲು ಬಿಜೆಪಿ ಜೊತೆ ಹೋಗಿದ್ದಾರೆ, ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಕೊನೆಗೆ ಅವರಿಗೆ ಹೆದರಿಸಿ ಬೆದರಿಸಿ ಒಟ್ಟಿಗೆ ಸೇರ್ತಿದ್ದಾರೆ. ಅವರಿಬ್ಬರು ಸೇರಿ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿ. ಯಾಕಾಗಿ ಈ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ, ಏನಾದ್ರೂ ಅರ್ಥ ಇದೆಯಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಿದ್ರು. ಏನ್ ವಿಷಯ ಇದೆ? ಅವರು ಮಾಡಿರೋಂಥ ಹಗರಣಗಳನ್ನ ಬಯಲಿಗೆಳೆದುಕೊಳ್ಳಿಕ್ಕೆ, ಈ ಹಗರಣಗಳನ್ನ ಜನರಿಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ದೇವೆ, ಏನಾದ್ರು ಒಂದು ಹೊಸದಾಗಿ ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ರೆ ಅದನ್ನ ಹೇಳಿದೆ. ಎಲ್ಲ ಇದೆ. ಅದಕ್ಕೆ ನಾವು ಅವ್ರದ್ದು ಏನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ. ಅವರು ನಾಳೆಯಿಂದ ಅವ್ರು ಉತ್ತರ ಕೊಡ್ತೀವಿ. ಒಂದೊಂದು ದಿನಕ್ಕೆ 3-4 ಪ್ರಶ್ನೆ ಕೇಳ್ತೀವಿ, ವಿಚಾರ ಇಡ್ತೀವಿ. ಅವರು ಅದಕ್ಕೆ ಉತ್ತರ ಕೊಡ್ತೀವಿ. ನಮ್ದು ಕಾರ್ಯಕ್ರಮ ಇದೆ. ಸೊ ಈಗ ಜನತಾದಳದ ಬೇಸ್ ಹೊರಟೋಯ್ತಿದ್ದು ಅದನ್ನ ಅವ್ರು ಉಳಿಸ್ಕೊಳಕ್ ಹೋದ್ರು. ತಿರ್ಗಿ ಅವ್ರಿಗೇನೋ ಎದುರಿಸಿ ಬೆದರಿಸಿ ಈಗ ಅದು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದು ಅವ್ರು ಬಿಟ್ಟು ಏನ್ ಗುಟ್ಟು ಸರ್ ಅದು ಪುನಃ ಪಾದಯಾತ್ರೆಗೆ ಜಾಯ್ನ್ ಆಗ್ತಿದೀನಿ ಅಂತ ಹೇಳಿದ್ದು ಅವ್ರನ್ನೇ ಕೇಳ್ಕೋಬೇಕು. ನಮ್ಗೇನ್ ಗೊತ್ತು, ಅವ್ರನ್ನೇ ಕೇಳ್ಕೋಬೇಕು. ನೀವು ನಮ್ಗೆ ಹೇಳಿದ್ರೆ ಏನ್ ಹೇಳ್ತಾರೆ? ಮೊದಲು ಪಾದಯಾತ್ರೆಗೆ ಸಪೋರ್ಟ್ ಮಾಡಲ್ಲ ಅಂದ್ರು, ಆಮೇಲೆ ಮಾಡ್ತೀವಿ ಅಂದ್ರು. ಏನ್ ಸಂಧಾನ ಆಯ್ತಪ್ಪ. ಈಗ ಅವ್ರಿಬ್ರು ಸೇರಿ ನಾವು ಹೇಳಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸರ್. ಆ ಭಾಗದಲ್ಲಿ ನಾವು ಫಸ್ಟ್ ಇದಕ್ಕೆ ಹೇಳ್ಬೇಕು. ಫಸ್ಟ್ ನಮ್ಗೆ ನೀವು ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ. ಏತಕ್ಕೆ ನಿಮ್ದು ಹಿಂಗಿದೆ, ನಿಮ್ ಕಾಲದ ಹಿಂಗಿದೆ, ನೀವು ಇಂಥ ಕೆಲಸ ಎಲ್ಲ ಮಾಡಿದ್ದೀರಿ ಅನ್ನೋದು ಅವ್ರಿಗೆ ನಾವು ತಿಳಿಸ್ತೀವಿ. ಅವ್ರು ಉತ್ತರ ಕೊಡ್ಲಿ. ಆಮೇಲೆ ನೆಕ್ಸ್ಟ್ ನಮ್ದು ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪನ ತೋರಿಸ್ತೀವಿ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಇಡಿ ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಸಿದ್ಧತೆ ಮಾಡ್ತಾ ಇದೆ. ನಾನು ಕಾಫಿ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬರ್ಲಿ ಅವರು ಅಂತೇಳಿ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ನನಗೆ ಮಾಹಿತಿ ಇದೆ ಅಂತ. ನನಗೆ ಆ ಮಾಹಿತಿ ನಡೀತಾ ಇರೋದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ. ನಾನು ಆಫೀಸರ್ ಕರ್ಕೊಂಡೋಗಿ ಸಿಎಂ ಹೆಸರು ಹೇಳೋದು ಹೇಳೋದು, ಡಿಕೆ ಹೆಸರು ಹೇಳೋದು, ಇನ್ನೊಂದು ಹೆಸರು ಹೇಳೋದು, ಇವೆಲ್ಲ ನೋಡ್ತಾ ಇದ್ದೀರಲ್ಲ. ನಾನು ನಂದೊಂದು ಪಟ್ಟಿ ಇದೆ. ಸಿಬಿಐ ಏನೇನು ಮಾಡ್ತಾ ಇದೆ, ಏನೇನಂತ ಅವ್ರು ಏನು ಎಫ್ಐಆರ್ ಹಾಕಿದ್ದಾರೆ ಅದನ್ನ ನಾನು ನಿಧಾನಕ್ಕೆ ಮಾತಾಡ್ತೀನಿ.